ನಾವು ಯಾವುದನ್ನ ಲಕ್ಸುರಿ ಅನ್ಕೋತೀವಿ, ಹೆಲ್ತ್ ಅನ್ಕೋತೀವಿ, ಇದು ಹಾಸ್ಪಿಟಲ್ ಸಿಗಲ್ಲ. ಹಾಸ್ಪಿಟಲ್ ಮೆಡಿಸಿನ್ ಸಿಗ್ಬೋದು, ಹೆಲ್ತ್ ಸಿಗಲ್ಲ. ಇನ್ನೊಂದು 20 ವರ್ಷ ಆಗೋ ಅಷ್ಟೊತ್ತಿಗೆ ಯಾವ ಊರಲ್ಲಿ ನೀವೆಲ್ಲ ಇದ್ದೀರಿ ಆ ಊರಿನ ಎಲ್ಲ ಮರಗಳು ಸತ್ತು ಹೋಗುತ್ತೆ ಅಥವಾ ಬಿದ್ದು ಹೋಗುತ್ತೆ. ಒನ್ ಫೈನ್ ಡೇ ದ ಎಂಟೈರ್ ಟ್ರೀ ಪಾಪ್ಯುಲೇಷನ್ ಇನ್ ದ ಸಿಟಿ ಡೈಸ್. ವೇರ್ ಯು ವಿಲ್ ಗೆಟ್ ದ ಆಕ್ಸಿಜನ್ ಫ್ರಮ್? ನಮ್ಮನೆ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ರು ಕೆಮ್ತಾ ಇದ್ರೆ, ಹಾಗೆ 10 ವರ್ಷ ಕೆಮ್ತಾ ಇದ್ರೆ ಅವ್ರನ್ನ ಜೊತೆಲಿ ಇಟ್ಕೋತೀವ? ಒಂದು ಹಾರ್ಟ್ ಅಟ್ಯಾಕ್ ಆದ್ರೆ 5 ಲಕ್ಷ, ಲಂಗ್ ಪ್ರಾಬ್ಲಮ್ ಬಂತು 5 ಲಕ್ಷ, ಕಿಡ್ನಿ ಪ್ರಾಬ್ಲಮ್ ಬಂತು 5 ಲಕ್ಷ. ಅದು ಒಬ್ರಿಗೆ. ಒಂದು ಮನೆಗೆ ಕನಿಷ್ಠ ಅಂತಂದ್ರೆ ನಮಗೊಂದು 20-25 ಲಕ್ಷ ರಿಸರ್ವ್ ಇಟ್ಕೊಂಡಿರ್ಬೇಕು ಯಾವತ್ತು. ಅದನ್ನು ಮಾಡೋದು ಒಳ್ಳೇದಾ, ಗಿಡ ಬೆಳೆಸೋದು ಒಳ್ಳೇದಾ? ಸಿಂಪತಿ ಬೇಕಾ, ಸೊಲ್ಯೂಷನ್ ಬೇಕಾ? ಫ್ರೆಂಡ್ಸ್, ದಿಸ್ ಈಸ್ ಎ $1 million ಕ್ವಶನ್ ಒನ್ಸ್ ಅಗೇನ್. Friends, thank you. Wonderful good afternoon for all of you. ಊಟ ಈಗ ಆಗಿದೆ, ಸ್ವಲ್ಪ ನಿದ್ದೆ ಬರುತ್ತೆ, ಆದರೂ ಪರವಾಗಿಲ್ಲ. ಫ್ರೆಂಡ್ಸ್, ಒಂದು 5 ನಿಮಿಷದ ಸ್ಲೈಡ್ ಅನ್ನ ತೋರಿಸ್ತೀನಿ. ಆರ್ ಯು ಕಂಫರ್ಟಬಲ್ ಇನ್ ಕನ್ನಡ? ಕನ್ನಡದಲ್ಲಿ ಮಾತಾಡ್ಬೋದಲ್ವಾ ಎಲ್ಲರೂ? ಥ್ಯಾಂಕ್ ಯು. ಈ ಸ್ಲೈಡ್ಸ್ ಏನಿದೆ, ಇದೇನು ಹೊಸ ವಿಚಾರ ಅಲ್ಲ, ರಾಕೆಟ್ ಸೈನ್ಸ್ ಅಲ್ಲ. ದಿಸ್ ಈಸ್ ಜಸ್ಟ್ ಎ ಕಾಮನ್ ಮ್ಯಾನ್ಸ್ ಅಂಡರ್ಸ್ಟ್ಯಾಂಡಿಂಗ್. ವಾಟ್ ಐ ಹ್ಯಾವ್ ಅಂಡರ್ಗಾನ್, ಐ ವಿಲ್ ಜಸ್ಟ್ ಪ್ರೆಸೆಂಟ್ ದಿಸ್. ಅಂಡ್ ಇದಾದ ನಂತರ ಯಾತಕ್ಕೆ ಇದು ಅಂತ ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಫ್ರೆಂಡ್ಸ್, ಸೂರ್ಯ ಇಲ್ಲದೆ ನಾವೊಂದು 6 ತಿಂಗಳಂತೂ ಮಿನಿಮಮ್ ಇರ್ಬೋದು. ಸೂರ್ಯನ ಲೈಟ್ ಇಲ್ಲದೆ, ಸೂರ್ಯನ ಹೀಟ್ ಇಲ್ಲದೆ, ಫುಡ್ ಇಲ್ಲದೆ 1 ವಾರ ಅಂತೂ ಇರ್ಬೋದು. ನೀರಿಲ್ಲದೆ 1-2 ದಿನ ಇರ್ಬೋದು. ಗಾಳಿ ಇಲ್ಲದೆ ನಾವು 60 ಸೆಕೆಂಡ್ ಮೇಲೆ ಇರೋಕ್ಕಾಗಲ್ಲ. ದಿಸ್ ಇಸ್ ವಾಟ್ ಅವರ್ ಸ್ಟ್ಯಾಟಿಸ್ಟಿಕ್ಸ್ ಟೆಲ್ಸ್. ಎವ್ರಿ ಮಿನಿಟ್ ವಿ ಹ್ಯಾವ್ ರಫ್ಲಿ ಅರೌಂಡ್ 30 ಬ್ರೆತ್ಸ್ ಅಂಡ್ ಅರೌಂಡ್ 300 ml. 3 ನಿಮಿಷಕ್ಕೆ 1 ಲೀಟರ್ ಆಕ್ಸಿಜನ್ ಬೇಕು ನಮಗೆ. ಹಾಗೆ ಕ್ಯಾಲ್ಕುಲೇಷನ್ಸ್ ಫ್ಲೋ ಆನ್. ದಿಸ್ ಇಸ್ ದಿ ಫರ್ದರ್ ಕ್ಯಾಲ್ಕುಲೇಷನ್. 1 ವರ್ಷಕ್ಕೆ ಎಷ್ಟು ಲೀಟರ್ ಆಕ್ಸಿಜನ್ ಬೇಕು ಅಂತ. Where do we get this oxygen from? Trees or factories? ಪ್ರಶ್ನೆ ಇದು. ನಾವು ಹ್ಯೂಮನ್ಸ್ ತುಂಬಾ ಇಂಟೆಲಿಜೆಂಟ್ ಅಂತ ನಾವೆಲ್ಲರೂ ಅಂತೀವಿ. ಆದ್ರೆ ನಮ್ಮ ಜಾಗ ಹೀಗಿರುತ್ತೆ. ಅನಿಮಲ್ಸ್ ಇಂಟೆಲಿಜೆಂಟ್ ಅಲ್ಲ ಅಂತ ಅನ್ಕೋತೀವಿ, ಅವರ ಜಾಗ ಹೀಗಿರುತ್ತೆ. ನಾವಿರುವ ಜಾಗ, ಪ್ರಾಣಿಗಳಿರುವ ಜಾಗ. ನಾವು ಮಾಸ್ಕ್ ಹಾಕೊಂಡಿರ್ತೀವಿ, ಯಾವುದೇ ಪ್ರಾಣಿ ಮಾಸ್ಕ್ ಹಾಕೊಂಡಿಲ್ಲ ಇವತ್ತಿನವರೆಗೆ. ದಿಸ್ ಈಸ್ ಹೌ ನಾವು ಯಾವುದೋ ಅನ್ಡೆವಲಪ್ಡ್, ಅನ್ಎಜುಕೇಟೆಡ್, ಇಲ್ಲಿಟ್ರೇಟ್ ಅಂತ ಹೇಳ್ತೀವಿ ವಿಲೇಜ್ ಅಟ್ಮಾಸ್ಫಿಯರ್ ಅಲ್ಲಿ ವರ್ಸಸ್ ಸಿಟಿ ಅಟ್ಮಾಸ್ಫಿಯರ್. ವಿಲೇಜ್ ವರ್ಸಸ್ ಸಿಟಿ. ಒನ್ಸ್ ಅಗೇನ್, ವಿಲೇಜ್ ವರ್ಸಸ್ ಸಿಟಿ. ಪ್ರೆಸೆಂಟ್ ಸಿಚುಯೇಷನ್ ಎಲ್ಲ ಪಿಕ್ಚರ್ ನೋಡಿದ್ರೆ ಅರ್ಥ ಆಗತ್ತೆ ನಮಗೆ. ಮರಗಳನ್ನ ಕಡಿದು ನಾವು ಬುಕ್ ಮಾಡ್ತೀವಿ, ಬುಕ್ಕಲ್ಲಿ ಬರೀತೀವಿ ಮರಗಳನ್ನ ಕಡಿಬೇಡಿ ಅಂತ. ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ಯಾರಿಗೆ ಬರುತ್ತೆ ಅಂತಂದ್ರೆ ಆಕ್ಸಿಜನ್ ಕೊಡೋರಿಗೆ ಬರುತ್ತೆ. Trees are our inverted lungs. Our lungs are the inverted trees. ಗಿಡಗಳು ಎಲ್ಲೆಲ್ಲಿದೆ ಅಲ್ಲಿ ಟೆಂಪರೇಚರ್ ಚೆನ್ನಾಗಿರುತ್ತೆ, ನೀರು ಬರುತ್ತೆ, ಮಳೆ ಬರುತ್ತೆ, ವೆಜಿಟೇಷನ್ ಇದೆ, ಎಲ್ಲವೂ ಇದೆ. ಎಲ್ಲಿ ಟೆಂಪರೇಚರ್ ಡಿಸ್ಟರ್ಬ್ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದು ಬಿಲ್ಡಿಂಗ್ ಅನ್ನ ಒಂದು ಮರ ಹಿಡಿದು ನಿಲ್ಸಿದೆ. ಆ ಮರವನ್ನ ಅಪ್ಪ ಅಂತಾರೆ, ಬಿಲ್ಡಿಂಗು ಮಗು.
ಫ್ರೆಂಡ್ಸ್, ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ. ಇದೊಂದು ಸ್ಟೋರಿ. ಎವ್ರಿಬಡಿ ಸಂಬಡಿ ನೀವು ಗೂಗಲ್ ಮಾಡಿದ್ರೆ ಇದೆಲ್ಲ ಬರುತ್ತೆ. ಇನ್ ಡೀಟೇಲ್ ನೀವು ನೋಡ್ಕೋಬಹುದು. ಯಾರು ಮಾಡ್ತಾರೆ ಇದು ಅಂತ, ಈ ಸಿಚುಯೇಷನ್ ಯಾರು ತಂದಿಟ್ರು, ಹೂ ಶುಡ್ ಬ್ಯಾಲೆನ್ಸ್ ದಿಸ್ ಸಿಚುಯೇಷನ್ ಅಂಡ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಹೂ ಇಸ್ ರೆಸ್ಪಾನ್ಸಿಬಲ್? ಯಂಗ್ಸ್ಟರ್ಸ್ ಮಾಡಬೇಕು ಅಂತ ಎಲ್ಡರ್ಸು, ಎಲ್ಡರ್ಸ್ ಮಾಡಬೇಕು ಅಂತ ಯಂಗ್ಸ್ಟರ್ಸ್. ಹಾಗೆ ದುಡ್ಡಿರೋರು ಮಾಡಬೇಕು ಅಂತ ಒಬ್ರು, ಇಲ್ಲ ಎಲ್ಲರೂ ಸೇರಿ ಮಾಡಬೇಕು, ಬಡವರು ಮಾಡಬೇಕು ಅಂತ. ಗಂಡಸರು ಮಾಡ್ಬೇಕಾ ಈ ಪ್ಲಾಂಟೇಶನ್, ಹೆಂಗಸರು ಮಾಡ್ಬೇಕಾ ಅಂತ. ಹೀಗೆ ಪ್ರಶ್ನೆಗಳಲ್ಲಿ ಕಳೆದೋಗಿದ್ದೀವಿ. ಪ್ಲಾಂಟ್ಸ್ ಯಾರು ಮಾಡಬೇಕು? ಗವರ್ಮೆಂಟ್ ಮಾಡಬೇಕಾ, ಅಫಿಷಿಯಲ್ಸ್ ಮಾಡಬೇಕಾ, ಪೊಲಿಟಿಷಿಯನ್ಸ್ ಮಾಡಬೇಕಾ, NGOs ಮಾಡಬೇಕಾ, ಕಾರ್ಪೊರೇಟ್ಸ್ ಮಾಡಬೇಕಾ, ಸ್ಟೂಡೆಂಟ್ಸ್ ಮಾಡಬೇಕಾ, ಅಥವಾ ಎವ್ರಿ ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟಿನಾ ಅಂತ. ಇದೆಲ್ಲ ನನಗೆ ನಾನು ಹಾಕೊಂಡಂತ ಪ್ರಶ್ನೆ ಸ್ಲೈಡ್ ರೂಪದಲ್ಲಿ ತಂದಿಟ್ಟಿದ್ದೀನಿ. ಸೊ ವಿ ಹ್ಯಾವ್ ಎ ಸೊಲ್ಯೂಷನ್ ಹಿಯರ್. ವಾಟ್ ವಿ ಡಿಡ್ ಅಂತ. ಐ ಆಮ್ ಅಟ್ ಮೈಸೂರ್. ಐ ಆಮ್ ವರ್ಕಿಂಗ್ ವಿತ್ ಆನ್ ಎ ಕಾನ್ಸೆಪ್ಟ್ ಕಾಲ್ಡ್ ಎಸ್ ಯೋಗ. ಯೋಗದಲ್ಲಿ ಪ್ರಾಣಾಯಾಮ ಅಂತ ಬಂದಾಗ ಗಾಳಿ ಚೆನ್ನಾಗಿದ್ರೆ ಅಷ್ಟೇ ಪ್ರಾಣಾಯಾಮ, ಇಲ್ದಿದ್ರೆ ಪ್ರಾಣಾಯಾಮ ಇಲ್ಲ. ಸೊ ವಿ ವರ್ ನೆಟ್ವರ್ಕಿಂಗ್ ವಿತ್ ಆಲ್ ದ ಸ್ಕೂಲ್ ಚಿಲ್ಡ್ರನ್. ದೊಡ್ಡವರಿಗೆ ಎಷ್ಟು ಸಲ ಹೇಳಿದ್ವಿ, ಅಫಿಷಿಯಲ್ಸ್ಗೆ ಹೇಳಿದ್ವಿ, ಪೊಲಿಟಿಷಿಯನ್ಸ್ಗೆ ಹೇಳಿದ್ವಿ, ಮಾಡೋಣ ಅಂತಾರೆ. ಯಾರು ಇಲ್ಲ ಅಂದಿಲ್ಲ, ಆದ್ರೆ ಮಾಡ್ಲಿಕ್ಕೆ ಯಾರಿಗೂ ಟೈಮ್ ಇಲ್ಲ. ಮೆಜಾರಿಟಿ ಜನ ಕೆಲಸದಲ್ಲಿದ್ದಾರೆ, ಬ್ಯುಸಿ ಇದ್ದಾರೆ. ಸೊ ವಿ ಪ್ಲಾನ್ ಟು ಎಂಟರ್ ದ ಮೈಂಡ್ ಆಫ್ ದ ಚೈಲ್ಡ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 7th ಸ್ಟ್ಯಾಂಡರ್ಡ್ ಮಕ್ಕಳವರೆಗೆ now we started inculcating a concept called as ವೃಕ್ಷ ರಕ್ಷಾಬಂಧನ. ರಕ್ಷಾಬಂಧನ ಮಾಡ್ತೀವಿ, ಎಲ್ಲರಿಗೂ ಕೈಗೆ ರಾಖಿ ಕಟ್ಕೊಳ್ಳೋಕೆ ಗೊತ್ತಿದೆ. ವಿ ಸ್ಟಾರ್ಟೆಡ್ ಇನ್ ಎ ಡಿಫರೆಂಟ್ ವೇ. ಒಂದು ಗಿಡವನ್ನ ಮಗುವಿಗೆ ಕೊಟ್ಟು ಆ ಮಗುವಿಗೆ ರಕ್ಷೆಯನ್ನ ಕಟ್ಟು ಅಂತ ಹೇಳಿ, ಐ ವಿಲ್ ಪ್ರೊಟೆಕ್ಟ್ ಯು, ಯು ಪ್ರೊಟೆಕ್ಟ್ ಮೀ. ಇಟ್ಸ್ ಎ ಮ್ಯೂಚುವಲ್ ರಕ್ಷಾಬಂಧನ್. The child was given a plant. Every child of Mysore is being given a plant. The child will name the plant as a pet, and that pet it will take home. ಒಂದು ದಿನಕ್ಕೆ 3 ಲೋಟ ನೀರು ಹಾಕ್ಬೇಕು. ಬೆಳಿಗ್ಗೆ 1 ಲೋಟ, ಮಧ್ಯಾಹ್ನ 1 ಲೋಟ, ಸಂಜೆ 1 ಲೋಟ ನೀರು ಕೊಡ್ಬೇಕು. ಗಿಡ ಬೆಳೀತಾ ಹೋಗುತ್ತೆ. 2 ವರ್ಷ ಆದ್ಮೇಲೆ ವಿ ಟೇಕ್ ಇಟ್ ಬ್ಯಾಕ್ ಅಂಡ್ ಗಿವ್ 2 more new plants to the child. ಹಾಗೆ ಇದು ಪ್ರತಿ ಶಾಲೆಗೆ ಹೋಗಿದ್ದೀವಿ. ಪ್ರತಿ ಮಗು ರಕ್ಷೆ ಕಟ್ಟೋದನ್ನ ನೋಡ್ತಾ ಇರ್ತೀರಿ. ಗಿಡಕ್ಕೆ ಸಿನ್ಸಿಯರ್ ಆಗಿ, ಆನೆಸ್ಟ್ ಆಗಿ. ವಿ ಕಾಲ್ ದಿಸ್ as 1 plant per child. ನಾವು ಯಾವ ಬ್ಲೇಮ್ ಗೇಮ್ ಮಾಡಲಿಲ್ಲ. ಯಾರು ಮಾಡಬೇಕು ಅಂತ ಜವಾಬ್ದಾರಿ ಯಾರು ತಗೋಬೇಕು ಅಂತ ಇಲ್ಲ. ವಿ ಆಸ್ ಎ ಟೀಮ್, ಎ ಸ್ಮಾಲ್ ಟೀಮ್ of 4 people, we started this. Today we have 1,500 such green warriors in Mysore. ಈ ರೈಟ್ ಸೈಡ್ ಅಲ್ಲಿರುವ ಸಾಲು ಮರದ ತಿಮ್ಮಕ್ಕ ಅಂತ ನೋಡಿದಿರಿ. ನಾವು ಸಾಲು ಮರದ ತಿಮ್ಮಕ್ಕ ಆಗಿಲ್ಲ, ಸಾಲದ ಮರದ ತಿಮ್ಮಕ್ಕ ಆಗಿದ್ದೀವಿ ನಾವೆಲ್ಲ. ಸಾಲದ ಮರ ಅಂತಂದ್ರೆ ಯಾರೋ ನೆಟ್ಟಿದ್ದಾರೆ, ಆ ಗಾಳಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರೆ ಫರ್ದರ್ ಆ ಗಾಳಿಯನ್ನ ಇನ್ನೊಂದ್ಸಲ ಯಾರು ಮಾಡ್ತಾರೆ, ಇನ್ನೊಂದು ನೆಕ್ಸ್ಟ್ ಜನರೇಷನ್ ಯಾರು ಕೊಡ್ತಾರೆ ಅಂತಂದ್ರೆ ಗೊತ್ತಿಲ್ಲ. ಒನ್ಸ್ ಅಗೇನ್ ವಿ ಸ್ಟಾರ್ಟ್ ಬ್ಲೇಮ್ ಗೇಮಿಂಗ್. ಸರ್ಕಾರ ಮಾಡಬೇಕಾಗಿತ್ತು ಅಂತ. ವಿ ಆರ್ ಟ್ರೈಂಗ್ ಟು ಟೇಕ್ ಎ ಲೀಫ್ ಔಟ್ ಆಫ್ ದಿಸ್ ಡಿವೈನ್ ಲೇಡಿ. ನಾವು ಇವ್ರನ್ನ ದೇವತೆ ಅಂತ ಕರಿತೀವಿ. ಈ ಕಾನ್ಸೆಪ್ಟಿನ ಹೆಸರು ಮನೆ ನರ್ಸರಿ ಅಂತ. ಪ್ರತಿ ಮನೆಯಲ್ಲಿ ಒಂದು ನರ್ಸರಿ ಇದೆ ಅಂತ, ಅಂದ್ರೆ ಒಂದು ಗಿಡವನ್ನ ಬೆಳೆಸುವ ಒಂದು ಫ್ಯಾಕ್ಟರಿ ಇದೆ ಅಂತ. ಇದನ್ನ ಇನ್ನೊಂದು ಕಾನ್ಸೆಪ್ಟ್ ಕೊಟ್ಟಿದೀವಿ, ದೇವರ ಕಾಡು ಅಂತ. ದೇವರ ಕಾಡು ಯಾಕೆ ಅಂತಂದ್ರೆ, ದೇವರ ಹೆಸರಿನಲ್ಲಿ ದೇವಸ್ಥಾನದ ಆವರಣಗಳ ಒಳಗಡೆ ಯಾವ ಗಿಡ ಮರಗಳಿತ್ತು ಅದನ್ನ ಯಾರು ಕಡಿಲಿಲ್ಲ. ಅದ್ರ ಹೊರಗೆ ಬಂದ ತಕ್ಷಣ ಅದಕ್ಕೆ ಟಿಂಬರ್ ವ್ಯಾಲ್ಯೂ ಬಂತು. ಹಾಗಾಗಿ ಇದು ದೇವರ ಕಾಡು, ಅಂದ್ರೆ ಯಾರು ಕಡಿಬೇಡಿ ಅಂತ. ಮಕ್ಕಳಿಗೆ ಇನ್ನೊಂದು ಸ್ವಾಭಿಮಾನವನ್ನ ತಂದಿಟ್ವಿ, ಕಾಸ್ಟ್ ಆಫ್ ಆಕ್ಸಿಜನ್. ನನ್ನ ಗಾಳಿಯನ್ನ ನಾನೇ ಸಂಪಾದನೆ ಮಾಡ್ಕೋತೀನಿ, ನಂಗೆ ಫ್ಯಾಕ್ಟ್ರಿನೂ ಬೇಕಾಗಿಲ್ಲ, ಸರ್ಕಾರವೂ ಬೇಕಾಗಿಲ್ಲ ಅಂತ. ಫ್ರೆಂಡ್ಸ್, ಫೈನಲಿ ದಿಸ್ ಇಸ್ ದ ಒನ್. ನಾವು ಯಾವುದನ್ನ ಲಕ್ಸುರಿ ಅನ್ಕೋತೀವಿ, ಹೆಲ್ತ್ ಅನ್ಕೋತೀವಿ, ಇದು ಹಾಸ್ಪಿಟಲ್ ಸಿಗಲ್ಲ. ಹಾಸ್ಪಿಟಲ್ ಮೆಡಿಸಿನ್ ಸಿಗ್ಬೋದು, ಹೆಲ್ತ್ ಸಿಗಲ್ಲ. ಲಕ್ಸುರಿನಲ್ಲಿ ನಮಗೆ
ಗಾಳಿ ಚೆನ್ನಾಗಿದ್ರೆ ಲಕ್ಸುರಿ. ಹಾಗೆ ಮೆಷಿನ್ಸ್ ಇಂದ ಉತ್ಪತ್ತಿ ಆಗುವಂಥದ್ದಲ್ಲ ಇದೆಲ್ಲ. ಹೆಲ್ತ್ ನಮಗೆ ನಾವೇ ತಂದ್ಕೋಬೇಕು. ಸೊ ದಿಸ್ ಇಸ್ ದ ಸ್ಲೈಡ್ಸ್. ಇಷ್ಟು ನೋಡ್ಲಿಕ್ಕೆ ನಿಮಗೊಂದು 4-5 ನಿಮಿಷ ಸಾಕಾಯ್ತು. ಇದೆಲ್ಲ ಹೊಸದ ನಿಮಗೆ ಅಂತಂದ್ರೆ ಅಲ್ಲ, ಚಿಕ್ಕ ವಯಸ್ಸಿನಿಂದನೂ ಇದನ್ನ ಕಲ್ಚರ್ ಮಾಡಿ ಕೊಟ್ಟಿದ್ದಾರೆ, ನಮಗೆ ಗೊತ್ತಿದೆ. ಸ್ಲೈಡಿನ ಆಚೆ ನಂದೊಂದು 2 ಪ್ರಶ್ನೆಗಳಿದೆ. ಎನಿಬಡಿ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಜವಾಬ್ದಾರಿ ಯಾರ್ದು ಅಂತ ಇದೆಲ್ಲ. 3 ನಿಮಿಷಕ್ಕೆ 1 ಲೀಟರ್ ಆಕ್ಸಿಜನ್ ನಮಗೆ ಬೇಕು. ಲೆಟ್ಸ್ ಅಸ್ಯೂಮ್ ಗಿಡ ಕೊಡ್ತಾ ಇಲ್ಲ. ಇನ್ನೊಂದು 20 ವರ್ಷ ಆಗೋ ಅಷ್ಟೊತ್ತಿಗೆ ಯಾವ ಊರಲ್ಲಿ ನೀವೆಲ್ಲ ಇದ್ದೀರಿ ಆ ಊರಿನ ಎಲ್ಲ ಮರಗಳು ಸತ್ತು ಹೋಗುತ್ತೆ ಅಥವಾ ಬಿದ್ದು ಹೋಗುತ್ತೆ. One fine day, the entire tree population in the city dies. Where you will get the oxygen from? Number 1. As on today's cost, 1 liter of oxygen on a retail basis is 100 rupees only. Okay, na? Do we have that sort of money to spend? ಅಥವಾ ದುಡ್ಡು ಇದೆ ಅಂತ ಹೇಳ್ಕೊಳ್ಳಿ, ಗಾಳಿನೇ ಇಲ್ಲ ಅಂತ ಹೇಳ್ಕೊಳ್ಳಿ, ಮ್ಯಾನುಫ್ಯಾಕ್ಚರಿಂಗು ಇಲ್ಲ, ಏನಿಲ್ಲ. ಇವಾಗ ಏನು 35-40ಕ್ಕೆ ನಮಗೆ ಮಳೆ ಬರ್ತಾ ಇದೆ. 1 ಫೈನ್ ಡೇ 45-50 ಡಿಗ್ರಿ ಆದ್ರೂ ಮಳೆ ಬರಲ್ಲ. ಕಾಸ್ಟ್ ಆಫ್ ಪರ್ ಡೇ ವಿಲ್ ಕ್ರಾಸ್ 1 lakh rupees. ಕಾಸ್ಟ್ ಆಫ್ ಮೇಂಟೈನಿಂಗ್ ಯುವರ್ ಸೆಲ್ಫ್ ವಿಲ್ ಕಾಸ್ಟ್ 1 lakh rupees. ಈ ಸಿಚುಯೇಷನ್ ಓಕೆನಾ ಅಂತ ನೀವೆಲ್ಲರೂ ಯೋಚನೆ ಮಾಡಿ. ನೋ ಬ್ಲೇಮ್ ಗೇಮ್ಸ್. ಆರ್ ಯು ನಾಟ್ ರೆಸ್ಪಾನ್ಸಿಬಲ್? ಈಚ್ ಒನ್. What if government doesn't do? What if the officials doesn't do? There is no agencies, there is no NGOs, there is no IGBC to bring awareness. So where do we get the oxygen from? This is $1 million question. Request you all to please plant 1 plant yourself for yourself. You earn your own oxygen, not depending on any of the agencies. ಫ್ರೆಂಡ್ಸ್, ಆಕ್ಸಿಜನ್ ಇಲ್ಲ ಅಂದರೆ ಏನೇನಾಗುತ್ತೆ ಅಂತ ಹೇಳ್ತೀನಿ. ಐ ಆಮ್ ಎ ಯೋಗಿಕ್ ಪರ್ಸನ್. ಮೈ 30 years ಆಫ್ ಯೋಗಿಕ್ ರಿಸರ್ಚ್. ಯು ಕಾಂಟ್ ಬ್ಲಿಂಕ್ ಯುವರ್ ಐಸ್. ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಮೂಗೆ ವಾಸನೆ ಹಿಡಿಯೋ ಶಕ್ತಿ ಇರಲ್ಲ, ಕೈ ಕಾಲಿಗೆ ಚಲನೆ ಮಾಡುವ ಶಕ್ತಿ ಇರಲ್ಲ. ನೆಕ್ಸ್ಟ್ ಹಾರ್ಟ್ ಬೀಟ್ ಆಗಲ್ಲ, ಬ್ರೈನ್ ಡೆಡ್ ಆಗತ್ತೆ. ಒಂದೇ ಒಂದು ದಿನದ ಆಕ್ಸಿಜನ್ ಇಲ್ಲದೆ ಇದ್ರೆ. ಸೊ ಯುವರ್ ಹೆಲ್ತ್ ಎಂಟೈರ್ಲಿ ಡಿಪೆಂಡ್ಸ್ ಆನ್ ವಾಟ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಆಕ್ಸಿಜನ್. ಚೆನ್ನಾಗಿದೆ, ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ, ನಿಮ್ಮ ಸಂಪಾದನೆ ಆಗತ್ತೆ. ಆರೋಗ್ಯ ಕೆಟ್ಟಿದೆ, ಲೆಟ್ಸ್ ಅಸ್ಯೂಮ್ ನಮ್ಮನೆ ಮನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಬ್ರು ಕೆಮ್ತಾ ಇದ್ರೆ, ಹಾಗೆ 10 ವರ್ಷ ಕೆಮ್ತಾ ಇದ್ರೆ ಅವ್ರನ್ನ ಜೊತೆಲಿ ಇಟ್ಕೋತೀವ? ನಂಬರ್ 1. ಸಿಂಪತಿ ಬೇಕಾ, ಸೊಲ್ಯೂಷನ್ ಬೇಕಾ ಅಂತ. Friends, this is $1 million question once again. The cost of each of the medication, ಒಂದು ಹಾರ್ಟ್ ಅಟ್ಯಾಕ್ ಆದ್ರೆ 5 ಲಕ್ಷ. ಮಂಡಿ ನೋವು ಬಂದು ಮಂಡಿ ಚಿಪ್ ರಿಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಒಂದೊಂದು ಮಂಡಿಗೆ 5 ಲಕ್ಷ. ಲಂಗ್ ಪ್ರಾಬ್ಲಮ್ ಬಂತು 5 ಲಕ್ಷ. ಕಿಡ್ನಿ ಪ್ರಾಬ್ಲಮ್ ಬಂತು 5 ಲಕ್ಷ. ಅದು ಒಬ್ರಿಗೆ. ಒಂದು ಮನೆಗೆ ಕನಿಷ್ಠ ಅಂತಂದ್ರೆ ನಮಗೊಂದು 20-25 ಲಕ್ಷ ರಿಸರ್ವ್ ಇಟ್ಕೊಂಡಿರ್ಬೇಕು ಯಾವತ್ತು. ಅದನ್ನು ಮಾಡೋದು ಒಳ್ಳೇದಾ, ಗಿಡ ಬೆಳೆಸೋದು ಒಳ್ಳೇದಾ ಅಂತ. ಸೊ ದ ಡಿಸಿಷನ್, ವಿಸ್ಡಮ್, ಐ ಲೀವ್ ಇಟ್ ಟು ಯು. ಆನ್ ದಿಸ್ ಪ್ಲಾಟ್ಫಾರ್ಮ್ ಐ ಥ್ಯಾಂಕ್ ಮೈ ಟೀಮ್ ಆಫ್ IGBC. ವಂಡರ್ಫುಲ್ ಇನಿಷಿಯೇಟಿವ್ ಟು ಬ್ರಿಂಗ್ ಅವೇರ್ನೆಸ್. ಇನಿಷಿಯೇಟಿವ್ ಇವತ್ತು ಬಂದಿದೆ, ಎಲ್ಲರೂ ಕೇಳಿಸ್ಕೊಂಡಿದ್ದೀರಿ, ಹೋಗಿದ್ದೀರಿ. ನಾಳೆ ಬೆಳಗ್ಗೆ ಮರ್ತೋಗ್ತೀವಿ, ನಾಡಿದ್ದಷ್ಟೊತ್ತಿಗೆ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿಬಿಡ್ತೀವಿ. ಸೊ ಒನ್ಸ್ ಅಗೇನ್, ಆಕ್ಸಿಜನ್ ಸಿಲಿಂಡರ್ ಕ್ಯಾರಿ ಮಾಡ್ಕೊಂಡು ಆಫೀಸ್ಗೆ ಹೋಗೋದು ಒಳ್ಳೇದಾ ಅಥವಾ ಟಿಫಿನ್ ಕ್ಯಾರಿಯರ್ ಇಟ್ಕೊಂಡು ಹೋಗೋದು ಒಳ್ಳೇದಾ ಅಂತ ನೋಡಿ. ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಹೋಗ್ಬೇಕಂತಂದ್ರೆ ಅದಕ್ಕೆ ದುಡ್ಡು ಇರಬೇಕು. ಸೊ 1 ಫೈನ್ ಡೇ ರೈತ ಇವತ್ತು ಬೆಳೆಯೋದು ನಿಲ್ಸಿದ್ದಾನೆ. ದಿ ಗ್ರೌಂಡ್ ಈಸ್ ಸ್ಪಾಯಿಲ್ಡ್, ದಿ ಸಾಯಿಲ್ ಈಸ್ ಸ್ಪಾಯಿಲ್ಡ್, ದ ಏರ್ ಈಸ್ ಸ್ಪಾಯಿಲ್ಡ್, ದಿ ವಾಟರ್ ಈಸ್ ಕರಪ್ಟೆಡ್. ಮೈ ಫ್ರೆಂಡ್ ವಿನೋದ್ ಈಸ್ ಹಿಯರ್. ಬೆಳಗ್ಗೆ ಬರ್ತಾ ಹೇಳಿದ್ರು, ನಿಮಗೆ ಒಂದು ಗಾಯ ಆದರೆ ಅದನ್ನ ಹೀಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಮೆಡಿಸಿನ್ಸ್ ತಗೋತೀವಿ, ವಿ ಟ್ರೈ ಟು ಡೂ ಸಮಥಿಂಗ್, ಆಯಿಂಟ್ಮೆಂಟ್ ಹಚ್ತೀವಿ. ನಮ್ಮ ಭೂಮಿ ತಾಯಿಗೆ ಗಾಯ ಆಗಿದೆ ಈಗ, ಇದರ ಜವಾಬ್ದಾರಿ ಯಾರ್ದು ಅಂತ. ಇದಕ್ಕೆ ಹಾಸ್ಪಿಟಲ್ ಇದೆಯಾ ಅಂತಂದ್ರೆ ಇಲ್ಲ. ಭೂಮಿ ತಾಯಿಗೆ ಹಾಸ್ಪಿಟಲ್ ಕೊಡೋಕೆ ಸಾಧ್ಯ ಇದೆಯಾ? ಭೂಮಿ ತಾಯಿನ ಹೀಲ್ ಮಾಡುವ ಡಾಕ್ಟರ್ಸ್ ಯಾರು? ಹೂ ಇಸ್ ದಟ್? ಫ್ರೆಂಡ್ಸ್,
ಇಲ್ಲಿ ಮೇಲೆ ಈ ಭೂಮಿ ಮೇಲೆ ಬದುಕ್ತಾ ಇರೋದು ನಾವೇ, ಹಾಳು ಮಾಡಿರೋದು ನಾವೇ, ಸರಿ ಮಾಡಬೇಕಾಗಿರೋದು ನಾವೇ. ವಿ ಆರ್ ದ ಡಾಕ್ಟರ್ಸ್. ನೌ ಅವರ್ ಮದರ್ ಅರ್ತ್ ಹ್ಯಾಸ್ ಬಿಕಮ್ ದ ಪೇಷಂಟ್. Who is responsible? Who will take the lead? Friends, I am giving you this situation, nothing more. Everybody can understand this. We have started something called as a green club. ಇದನ್ನ ನಾನು ಮೈಸೂರಿಂದ ಬಂದಿರೋದ್ರಿಂದ ಮೈಸೂರು ಸಿಟಿ ಮೂವ್ಮೆಂಟ್ ಅಂತ ತಗೊಂಡಿದ್ದೀವಿ. ಕ್ಲೀನ್, ಗ್ರೀನ್, ಹೆಲ್ತಿ ಅಂಡ್ ಸೇಫ್ ಅಂತ ಈ 4 ತಗೊಂಡಿದ್ದೀವಿ. ಈಚ್ ಈಸ್ ಇಂಟರ್ ರಿಲೇಟೆಡ್. You can start this activity in your own city, in your small locality. ಯಾವುದೋ ಜಯನಗರದಲ್ಲಿದ್ದೀರಿ, ಕೋರಮಂಗಲದಲ್ಲಿದ್ದೀರಿ, ಇನ್ನೊಂದು ಜಾಗದಲ್ಲಿದ್ದೀರಿ, ಯಾವುದೋ ಒಂದು ಚಿಕ್ಕ ಲೊಕ್ಯಾಲಿಟಿಯಲ್ಲಿದ್ದೀರಿ. ನಿಮ್ಮ ಲೊಕ್ಯಾಲಿಟಿಯನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳೋಂಥ ನಿಮ್ಮ ಡ್ಯೂಟಿ. ಈ ಹೋಟೆಲ್ ಇದೆ, ಈ ಹೋಟೆಲಲ್ಲಿ ಬೆಡ್ಶೀಟ್ ಕ್ಲೀನ್ ಮಾಡದೇ ಇದ್ರೆ ರೂಮ್ ಒಳಗಡೆ ನಾವು ಹೋಗ್ತೀವ ಅಂತ. ರೂಮ್ಗೆ ಪೇಮೆಂಟ್ಸ್ ಮಾಡ್ತಾ ಇದ್ದೀವಿ, 5,000 ಕೊಟ್ಟಿದ್ದೀವಿ, ಆದರೆ ಹೋದ ತಕ್ಷಣ ಬೆಡ್ಶೀಟ್ ಚೆನ್ನಾಗಿಲ್ಲ. ಹಾಗೆ ನಮ್ಮ ಭೂಮಿ, ನಾವು ಮನೆ ಬಾಗಿಲು ತೆಗೆದ ತಕ್ಷಣ ನಿಮ್ಮ ಮನೆ ಮುಂದೆ ಕಸ ಬಿದ್ದಿದ್ರೆ ಓಕೆನಾ ಅಂತ. ನಾವು ಇದಕ್ಕೆ ಒಂದು ಮಕ್ಕಳ ಕೈಲಿ ಮಾಡಿಸ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ಲಿ 3 lakh children ಆಫ್ ಮೈಸೂರ್ ಈಸ್ ಪ್ಲೆಡ್ಜಿಂಗ್ ಎವ್ರಿ ಡೇ. ನಾನು ರಸ್ತೆಗೆ ಕಸವನ್ನ ಹಾಕುವುದಿಲ್ಲ, ಖಾಲಿ ಸೈಟಿಗೆ ಕಸವನ್ನ ಹಾಕುವುದಿಲ್ಲ ಅಂತ. ಫ್ರೆಂಡ್ಸ್, ದಿಸ್ ಮೇ ಸೀಮ್ ಸಿಲಿ. ಕಸ ಹಾಕಿ ಕಾರ್ಪೊರೇಷನ್ ಅವ್ರು ಬಂದು ಅದನ್ನೆಲ್ಲ ತೆಗೆಯೋದು, ಇಟ್ಸ್ ಎ ಬಿಗ್ ಹರ್ಕ್ಯುಲಿಯನ್ ಟಾಸ್ಕ್. 2 ಲಕ್ಷ ಮಕ್ಕಳು ಕಸವನ್ನ ರಸ್ತೆಗೆ ಹಾಕದೇ ಇದ್ರೆ ಅಷ್ಟು ಕಸವನ್ನ ಕ್ಲೀನ್ ಮಾಡುವ ಅವಶ್ಯಕತೆನೇ ಇಲ್ಲ. ಫಾರ್ ದಿಸ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಆರ್ ಗಿವಿಂಗ್ ಎ ವೆರಿ ಸ್ಮಾಲ್ ಬ್ಯಾಗ್. ಅವರ ಚಾಕ್ಲೇಟ್ ಕವರ್ ಆಗಲಿ, ಬಿಸ್ಕೆಟ್ ಕವರ್ ಆಗಲಿ, ಎನಿಥಿಂಗ್ ವೇಸ್ಟ್, ದೇ ಹ್ಯಾವ್ ಟು ಪುಟ್ ಇಟ್ ಇನ್ ದಟ್ ಕಾಟನ್ ಬ್ಯಾಗ್. ಆಮೇಲೆ ಅದನ್ನ ತಗೊಂಡು ಹೋಗಿ ಅವರು ಸ್ಕೂಲಲ್ಲಿ ಹಾಕಬೇಕು, ಡಸ್ಟ್ಬಿನ್ ಅಲ್ಲಿ, ಅಥವಾ ಮನೆಗೆ ಹೋದ್ರೆ ಮನೆ ಡಸ್ಟ್ಬಿನ್ ಅಲ್ಲಿ ಹಾಕಬೇಕು, ಸೊ ದಟ್ ಇಟ್ ಡಸಂಟ್ ಫಾಲ್ ಆನ್ ದ ರೋಡ್ಸ್ ಆರ್ ದ ಖಾಲಿ ಸೈಟ್. ನಮ್ಮಲ್ಲೊಂದು ಸಾಧಾರಣದ ನಮ್ಮ ಪ್ರೊಸೀಜರ್ ಇದೆ. ಏನಂತಂದ್ರೆ ನಾವು ಫಸ್ಟ್ ಫ್ಲೋರಲ್ಲೋ ಸೆಕೆಂಡ್ ಫ್ಲೋರಲ್ಲೋ ಇರ್ತೀವಿ, ಕಸ ಎಸಿಬೇಕು, ಕೆಳಗಡೆ ತಂದು ಹಾಕೋಕೆ ಇಷ್ಟ ಇಲ್ಲ. ಅಪಾರ್ಟ್ಮೆಂಟ್ಸ್ಗಳಲ್ಲಿ ನಾನು ನೋಡಿರೋದು, ಪಕ್ಕದ ಸೈಟ್ ಖಾಲಿ ಇದೆ, ಅಲ್ಲಿ ಎಸ್ದು ಬಿಡೋದು. ಇಟ್ಸ್ ಎ ಮೆಂಟಾಲಿಟಿ. ಈಗ ಕಸ ರಸ್ತೆಯಲ್ಲಿದೆಯಾ, ತಲೆಯಲ್ಲಿದೆಯಾ ಅಂತ. All our corruption, all our garbage is not on the streets, it is on in the head. So friends, ಇದಕ್ಕೆ ನಾವು ತಗೊಂಡಿರುವಂಥದ್ದು ಮಕ್ಕಳನ್ನ. We have taken children as our ambassadors. Each of these children are giving a video bite from now. We are starting the movement from Mysore City Corporation also. ಮಕ್ಕಳು ಹೇಳುತ್ತೆ, ನಂಗೆ ಕಸ ನೋಡಿದ್ರೆ ಅಸಹ್ಯ ಆಗತ್ತೆ, ನಿಮಗಾಗಲ್ವಾ ಅಂತ ಕೇಳುತ್ತೆ. So simple, we have made this as a movement. Approximately 2 lakh children will be hitting the streets from now. It's a massive movement which we want to do. ಒಂದು ಅಕೇಶನ್ ಹೇಳ್ತೀನಿ, ಅದಾದ್ಮೇಲೆ ನನ್ನ ಮಾತನ್ನ ನಿಲ್ಲಿಸ್ತೀನಿ. 2013, ಬಿಫೋರ್ ಅವರ್ ಪ್ರೈಮ್ ಮಿನಿಸ್ಟರ್ ಗೇವ್ ಎ ಕಾಲ್ ಫಾರ್ ಸ್ವಚ್ಛ ಭಾರತ್, ವಿ ಸ್ಟಾರ್ಟೆಡ್ ಎನ್ ಆರ್ಗನೈಸೇಷನ್ ಕಾಲ್ಡ್ ಅಸ್ ಲೆಟ್ಸ್ ಡೂ ಇಟ್ ಇನ್ ಮೈಸೂರ್. ಲೆಟ್ಸ್ ಡೂ ಇಟ್ ಅಂತ ಒಂದು 50,000 ಜನ ವಾಲಂಟಿಯರ್ಸು, ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ವಿ ಕ್ಲೀನ್ಡ್ ಎವ್ರಿ ಸ್ಟ್ರೀಟ್ ಆಫ್ ಮೈಸೂರ್, removing approximately 500 truckloads of garbage. By 5 o'clock, we removed this. 6 o'clock, some of the Resident Welfare Association came, sir, next ಯಾವಾಗ ಬರ್ತೀರಾ? Friends, this is the scene. ಅವ್ರು ನಾವು ಕಸ ಎತ್ತೋರು ಅಂತ ಅನ್ಕೊಂಡ್ಬಿಟ್ರು. ನಮ್ಮ ಮನೆಗೆ ಒಬ್ರು ಕಸದವ್ರು ಬರ್ತಾ ಇದ್ರು, ನಾವೆಲ್ಲ ಕಸದವ್ರೆ ಅಂತ ಕರೀತಾ ಇದ್ವಿ. ಅವ್ರು ಹೇಳೋದು, ಕಸದವ್ರು ನಾವಲ್ಲ, ಹಾಕೋರು ನೀವು, ತೆಗಿಯೋರು ನಾವು ಕ್ಲೀನರು, ನೀವು ಕಸದವ್ರು ಅಂತ. ಸೊ ಫ್ರೆಂಡ್ಸ್, ಹೈ ಟೈಮ್. ಇದು ನಮ್ಮ ಊರು, ನಮ್ಮ ಭೂಮಿ, ನಮ್ಮ ದೇಶ. ಇದು ಕ್ಲೀನ್ ಆಗಿದ್ರೆ ಇದಕ್ಕೆ ವ್ಯಾಲ್ಯೂ ಇದೆ. ಆ ಕ್ಲೀನಾಗಿ ಇಟ್ಕೊಳ್ಳುವ ಜವಾಬ್ದಾರಿ ಮನೆಯಲ್ಲಿ ಹಿರಿಯರದು ಹೌದು, ಕಿರಿಯರದು ಹೌದು. ನೀವೇನು ಕಲ್ಚರ್ ಕೊಡ್ತೀರಿ, ನಿಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ. I have my very good friend Lokesh here, who has been working on micro governance, on the particular clean, green, everything. The last 30 years he has been working silently as a silent warrior. ನಿಮ್ಮಲ್ಲಿರುವ ಪ್ರತಿಯೊಬ್ಬರಿಗೂ ಈ ಕನ್ಸರ್ನ್ ಇರೋದ್ರಿಂದಾನೇ ಯು ಹ್ಯಾವ್ ಬೀನ್ ಹಿಯರ್. ಯು ಹ್ಯಾವ್ ಎ ಕನ್ಸರ್ನ್. ನನ್ನೂರು ಅನ್ನುವ ಕನ್ಸರ್ನ್ ಇದೆ. ಯಾರೋ ಬೇರೆಯವ್ರು ಮಾಡಿಲ್ಲ ಅನ್ನುವ ಬ್ಲೇಮ್ ಗೇಮ್ ಬೇಡ. ನೋ ಬ್ಲೇಮ್ ಗೇಮ್ಸ್. ವಿ ಸ್ಟಾರ್ಟ್ ಅವರ್ ವರ್ಕ್. ಸರ್ಕಾರದ ಮೇಲೆ ಡಿಪೆಂಡೆನ್ಸಿ ಇಲ್ಲ, ಪೊಲಿಟಿಕಲ್ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಅವರು ಬಂದು ಜೋಡಿಸ್ಕೋತಾರೆ ನಮ್ಮನ್ನು.
Start it as a moment. If it starts from one person, and if that's you, probably India will be blessed. ನಾವು ಸಸ್ಯ ಶ್ಯಾಮಲ ಮಾತರಂ ಅಂತ ಹೇಳಿದ್ದೀವಿ, ಅದರ ಸಸ್ಯ ಶ್ಯಾಮಲವನ್ನು ನಾವು ನಡೆಸ್ಕೊಂಡಿಲ್ಲ. ಹಾಗೆ ನಡೆಸುವ ಜವಾಬ್ದಾರಿ ಸಮಯ ಈಗ ಬಂದಿದೆ. I thank my IGBC team, particularly Siddesh and team, for bringing me here, giving me an opportunity to share my views. And I thank Anand, my good friend, everybody. IGBC team has been a wonderful team for me. Thanks to each one of you. Any questions, I am ready to take. Otherwise, thank you once again. Thank you, Mr. Srihari, for setting the wonderful contest in a very beautiful way, what you can do from your mindset and all under individual control. May I now request Dr. Anup Nayak and Mr. Gopal to come and felicitate our Srihari, who is the co-chair of IGBC Mumbai chapter also. Can I request once again all the participants to put your hands together in giving a big round of applause? Because whenever we talk about a green building or something, we always look for the technology and others. We in IGBC believe in people-centric. What is that in your control? So we are very blessed to have Mr. Srihari. Thank you, sir. Thank you very much.